ವತಿಯಿಂದ ಆತ್ಮೀಯ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೇನೆ. ಅದೇ ರೀತಿ ಅಭಿನಂದನೆ ಕೃಷ್ಣ ಉಡುಪ ಎನ್ನಾರ್, ಇವ್ರ ಪರಿಚಯ ನಿಮ್ಗೆ ಇದ್ದೇ ಇರುತ್ತೆ. ಚಿಕ್ಕಮಗಳೂರಲ್ಲಿ ಸುಗಮ ಸಂಗೀತ ಗಂಗಾ ಯಾವಾಗ ಪ್ರಾರಂಭವಾಯಿತು ಆ ಪ್ರಾರಂಭದ ದಿನಗಳಿಂದಲೂ ಕೀಬೋರ್ಡ್ ನುಡ್ಸಕ್ಕೆ ಬರ್ತಿದ್ರು. ಹಳಿಬಂಡಿ ಅವರು ಬರ್ತಾ ಇದ್ದಾರೆ ಅಂದರೆ ಕೃಷ್ಣ ಉಡುಪ ಅವರು ನಮ್ಮ ಜೊತೆ ಅವ್ರ ಜೊತೆ ಇದ್ದೇ ಇರ್ತಾ ಇದ್ರು. ಬಹಳ ಅದ್ಭುತವಾದ ಕೀಬೋರ್ಡ್ ವಾದಕರು, ನಾಡಿನ ಹಿರಿಯ ಗಾಯಕರು, ಹಿರಿಯ ನಮ್ಮ ಅಶ್ವಥ್ ಸರ್ ಜೊತೆ ಅಷ್ಟು ದೊಡ್ಡ ಒಡನಾಟ ಎಲ್ಲ. ಇವತ್ತು ಏನಿದ್ದಾರೆ ಸುಗಮ ಸಂಗೀತ ಕ್ಷೇತ್ರ, ಸುಗಮ ಸಂಗೀತ ದೊಡ್ಡ ಕಾರ್ಯಕ್ರಮ ಅಂದರೆ ಅಲ್ಲಿ ಕೃಷ್ಣ ಉಡುಪ ಅವ್ರ ಹೆಸರು ಮೊಟ್ಟ ಮೊದಲಿಗಿರುತ್ತೆ. ಅಷ್ಟು ಅದ್ಭುತವಾದ ಕೀಬೋರ್ಡ್ ಸಾಧನ ಅವರು ಸುಗಮ ಸಂಗೀತಕ್ಕೆ ನೀಡ್ತಾರೆ. ಬಹಳಷ್ಟು ಕವಿಗೀತೆಗಳಿಗೆ ಅವರು ರಾಗ ಸಂಯೋಜನೆ ಮಾಡಿದ್ದಾರೆ. ನನಗೆ ಬಹಳ ಪ್ರೀತಿಯಿಂದ, ನನಗೆ ಇಷ್ಟು ವರ್ಷ ನನ್ನ ಜೊತೆ ಪ್ರೀತಿಯಿಂದ ಯಾವಾಗ ಕರೆದ್ರು ಅವ್ರು ಇಲ್ಲ ಅನ್ನಲ್ಲ. ಸುಧೀರ ಏನು ಕಾರ್ಯಕ್ರಮ, ನಾನು ಬರ್ತೀನಿ, ನಿನ್ನ ಜೊತೆ ಇರ್ತೀನಿ, ಏನು ಕಾರ್ಯಕ್ರಮ ಬೇಕಾದ್ರೆ ಮಾಡು ಅಂತ ನನಗೆ ಪ್ರೀತಿಯಿಂದ ಕಿಟ್ಟಣ ಅಂತೀನಿ. ಕೃಷ್ಣ ಉಡುಪ ಅವರಿಗೆ ನಾನು ನಮ್ಮ ಎಲ್ಲ ಸಂಸ್ಥೆಗಳ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ಅದೇ ರೀತಿ ನಮಗೆ ತುಂಬೂರು ಸಹಕಾರವನ್ನು ನೀಡಿದವರು ಈ ಸಲ ಸೇಂಟ್ ಮೇರಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಸ್ಥಾಪಕ ಅಧ್ಯಕ್ಷರು ಜೆರಾಲ್ಡ್ ಲೋಬೋ ಸರ್ ಅವರು ಈ ದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಜೆರಾಲ್ಡ್ ಲೋಬೋ ಸರ್ ಅವರು ತುಂಬೂರು ಸಹಕಾರವನ್ನು ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನೀವು ಮಾಡಿ, ನಾವಿದ್ದೀವಿ ನಿಮ್ಮ ಜೊತೆ ಅಂತ ಮೇಜರ್ ಸ್ಪಾನ್ಸರ್ಶಿಪ್ಪನ್ನು ಅವರು ಕೊಟ್ಟು ಈ ಕಾರ್ಯಕ್ರಮದ ಜೊತೆ ಇದ್ದಾರೆ. ಜೆರಾಲ್ಡ್ ಲೋಬೋ ಸರ್ ಅವರಿಗೆ ನಾನು ನಮ್ಮ ಎಲ್ಲ ಸಂಘಿಕ ಸಂಸ್ಥೆಗಳ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಚಿಕ್ಕಮಗಳೂರು ಘಟಕದ ಅಧ್ಯಕ್ಷರು ಎಸ್ ವೆಂಕಟೇಶ್ ಸರ್ ಅವರು. ವೆಂಕಟೇಶ್ ಸರ್ ನೀವೆಲ್ಲ ನೋಡಿದ್ರೆ ನಮ್ಮ ಕಾರ್ಯಕ್ರಮ ಅಂದರೆ ಅವ್ರ ಜೊತೆ ಇರ್ತಾರೆ. ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಚಿಕ್ಕಮಗಳೂರು ಘಟಕ ಅಂತ ಒಂದು ಮಾಡಿದ್ವಿ ನಾವು. ಬೆಂಗಳೂರು ಅದರ ಮೂಲ ಕೇಂದ್ರ. ಇಲ್ಲಿನ ಅಧ್ಯಕ್ಷರಾಗಿ ಅವ್ರ ಜೊತೆಗೂ ನಾವು ಕೆಲಸ ಮಾಡ್ಕೊಳ್ತಾ ಈ ಒಂದು ಸಂಸ್ಥೆಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಸದಾ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮ ಜೊತೆ ಇದ್ದು ನಮ್ಮನ್ನು ಹರಿಸ್ತಾ ಇರುವಂಥ ಇನ್ನೊಬ್ಬರು ಮಹನೀಯರು ಎಸ್ ವೆಂಕಟೇಶ್ ಅವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ದಿನ ಮೂಲ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಕಾರ್ಯಕ್ರಮದ ಸಹಕಾರ ಅವರು ಇದ್ದಾರೆ. ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಾವೆಲ್ಲ ನೋಡಿರ್ಬೋದು, ರಮೇಶ್ ಸರ್ ಬಂದಮೇಲೆ ಸಂಸ್ಕೃತಿ ಇಲಾಖೆ ಒಂದು ಮಟ್ಟನೇ ಬೇರೆ ಚೇಂಜ್ ಆಗಿದೆ. ಅಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳು, ಎಲ್ಲ ರೀತಿಯ ಕಾರ್ಯಕ್ರಮಗಳು ಸದಾ ಅವರು ನಮ್ಮನ್ನು ಬೆನ್ನು ತಡ್ತಾ ಎಲ್ಲ ಕಲಾವಿದರ ಜೊತೆಗೆ ಅಷ್ಟು ಪ್ರೀತಿಯಿಂದ ನಡ್ಕೊತಾರೆ. ಡಾಕ್ಟರ್ ಸಿ ರಮೇಶ್ ಸರ್, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕಳೆದ ಸುಮಾರು ಒಂದು 6-7 ತಿಂಗಳಾಯಿತು ಲಯನ್ಸ್ ಸಂಸ್ಥೆಯವರು ನಮ್ಮ ಜೊತೆಗೆ ಸದಾ ಇದ್ದಾರೆ. ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ಲಯನ್ ಜಿ ರಮೇಶ್ ಅವರು ಈ ದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ನಾನು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿನ ಶಾಸಕರು ಎಚ್ ಡಿ ತಮ್ಮಯ್ಯ ಅವರು ಬರಬೇಕಾಗಿತ್ತು, ತಡವಾಗಿ ನಿಮಗೆ ಅವರು ಸೇರ್ಕೊಳ್ತೀನಿ ಅಂದಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಶಾಸಕರಾದ ಎಚ್ ಡಿ ತಮ್ಮಯ್ಯ ಅವ್ರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಗರಸಭಾ ಅಧ್ಯಕ್ಷರು ಅವರು ಬರ್ತೀನಿ ಅಂತ ಹೇಳಿದರೆ ವರಸಿದ್ದಿ ವೇಣುಗೋಪಾಲ್ರವರು, ಅವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಈ ದಿನ ನಮ್ಮ AIT ಕಾಲೇಜಿನ ಕುಲಸಚಿವರಿದ್ದಾರೆ ಸುಬ್ರಾಯ್ ಸರ್, ಅವರು ಅಷ್ಟೇ ಬಹಳಷ್ಟು ನಮಗೆ 70-80 ಕಾರ್ಯಕ್ರಮಕ್ಕೆ ಅವ್ರು ನಮ್ಮ ಜೊತೆಗಿದ್ದಾರೆ. ಅವರಿದ್ದರೆ ನಮ್ಗೆ ಖುಷಿ. ಅವರು ಇದನ್ನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಡಾಕ್ಟರ್ CK ಸುಬ್ರಾಯ್ ಸರ್ ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸಾಹಿತಿಗಳು, ಲೇಖಕರು ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಮೇಡಮ್ ಬಂದಿದ್ದಾರೆ, ಅವರಿಗೂ ಸಹ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ HM ಮಹೇಶ್ ಅವರು ಬಂದಿದ್ದಾರೆ, ಅವರಿಗೂ ಸಹ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ವೆಂಕಟೇಶ್ ಪೈ ಸರ್ ಇದ್ದಾರೆ, ಅವರು ಅಷ್ಟೇ ಬಹಳಷ್ಟು ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಇದ್ದಾರೆ. ವೆಂಕಟೇಶ್ ಪೈ ಸರ್ ಅವರಿಗೂ ಸಹ ನಾನು ಈ ಕಾರ್ಯಕ್ರಮ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಊರಿನ ಎಲ್ಲ